Hello students, welcome to RH Chemistry. So Karnataka Examination Authority, today they have released instructions and guidelines for online seat allotment process 2020. ಅಂದರೆ ಸಿ ಇ ಟಿ ಮತ್ತು ನೀಟ್ ಎಕ್ಸಾಮ್ ಬರೆದವರಿಗೆ ಸೊ ಎಲ್ಲ ರೀತಿ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ಸನ್ನು ಹೇಗೆ ಮಾಡಬೇಕು, ಹೇಗಿರ್ತದೆ ಅನ್ನೋದನ್ನು ಇನ್ಸ್ಟ್ರಕ್ಷನ್ ಮತ್ತು ಗೈಡ್ಲೈನನ್ನು ಕೊಟ್ಟಿದ್ದಾರೆ. ಇದನ್ನು ನಾನು ಡಿಫ್ರೆಂಟ್ ಪಾರ್ಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಪಾರ್ಟ್ 1. ಸೊ ನನ್ನ ಒಂದು ರಿಕ್ವೆಸ್ಟ್ ಇಲ್ಲಿ ಏನು ಅಂತಂದರೆ, ಬಿಫೋರ್ ಗೋಯಿಂಗ್ ಟು ಆಸ್ಕ್ ಎನಿ ಡೌಟ್ಸ್, ಸಿ ದ ವಿಡಿಯೋ ಕಂಪ್ಲೀಟ್ಲಿ. ರಿಮೆಂಬರ್, ಸಿ ದ ವಿಡಿಯೋ ಕಂಪ್ಲೀಟ್ಲಿ. ಬಹಳಷ್ಟು ಜನ ಏನು ಮಾಡ್ತೀರಿ ಅಂತಂದರೆ, ಸೊ ಸ್ವಲ್ಪ ಲಾಂಗ್ ಆಗ್ಬೋದು, ಇಲ್ಲ ಅಂತ ಇಲ್ಲ ನಾ ಹೇಳ್ತಾ ಇಲ್ಲ, ಬಟ್ ನೀವು ಕಂಪ್ಲೀಟಾಗಿ ವಿಡಿಯೋವನ್ನು ನೋಡೋದಿಲ್ಲ, ಏನೋ ಸ್ಕಿಪ್ ಮಾಡ್ಕೋತಾ ನೋಡ್ತೀರಿ. ನಾ ಏನು ಇನ್ಸ್ಟ್ರಕ್ಷನನ್ನು ಕೊಡ್ತೀನಿ ಅದನ್ನು ನೀವು ಕೇಳೋದಿಲ್ಲ, ನಂತರ ನೀವು ನನಗೆ ಕಮೆಂಟಲ್ಲಿ ಡೌಟ್ಸ್ ಕೇಳ್ತೀರಿ. ಅಂತಹ ಡೌಟ್ಸನ್ನು ಅಂದರೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಅಂತಹ ಯಾವುದೇ ಒಂದು ಇದಕ್ಕೆ ಡೌಟ್ಸ್ ಏನಾದರೂ ಕೇಳಿದರೆ ನಾನು ನಿಮಗೆ ಕಮೆಂಟಲ್ಲಿ ಡೌಟ್ ಕ್ಲಿಯರ್ ಮಾಡೋದಿಲ್ಲ. ಯಾಕಂದರೆ ನಾನು ಆಲ್ರೆಡಿ ಆ ಎಲ್ಲ ಡೌಟ್ಸನ್ನು ಇಲ್ಲಿ ಕ್ಲಿಯರ್ ಮಾಡಿರ್ತೀನಿ. ಪ್ರಾಬ್ಲಮ್ ಅಂತಂದರೆ ನೀವು ಕಲಿಬೇಕಾದರೂ ಕೂಡ ಕ್ಲಾಸಲ್ಲೇ ಕಾನ್ಸಂಟ್ರೇಟ್ ಕೊಟ್ಟಿರೋದಿಲ್ಲ, ಆ್ಯಂಡ್ ಇಲ್ಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಸೊ ಮೈ ರಿಕ್ವೆಸ್ಟ್ ಈಸ್ ಸಿ ದ ವಿಡಿಯೋ ಕಂಪ್ಲೀಟ್ಲಿ, ರೈಟ್? ಸೊ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ವಿಚ್ ಈಸ್ ಗಿವನ್ ಇನ್ ದ ಬ್ರೋಷರ್ ಇನ್ಫಾರ್ಮೇಷನ್ ಬುಲೆಟಿನ್ ರಿಲೀಸ್ಡ್ ಟುಡೇ, ಐ ಆಮ್ ಎಕ್ಸ್ಪ್ಲೇನಿಂಗ್ ದಟ್ ಪಾಯಿಂಟ್ ಟು ಪಾಯಿಂಟ್. So if you have already read that and you have understood, then don't see this video only. Remember, that is my request. Yes. First, entry of options and seat allotment procedure, that we'll discuss in detail. Now, first what happens, government seats and seat matrix will be released. So first ಏನು ಮಾಡ್ತಾರೆ ಅಂತಂದರೆ, KEA first it will receive the seat matrix from the government. It is not yet received before the commencement of the allotment of the seats in the first round. ಅಂದರೆ ಬಿಫೋರ್ ಫಸ್ಟ್ ರೌಂಡ್ KEAದವರು ಸೀಟ್ ಮ್ಯಾಟ್ರಿಕ್ಸನ್ನು ರಿಸೀವ್ ಮಾಡ್ಕೋತಾರೆ, ಅದನ್ನು ಅವರ ವೆಬ್ಸೈಟಲ್ಲಿ ರಿಲೀಸ್ ಮಾಡ್ತಾರೆ. ಆಲ್ರೆಡಿ ಇಂಜಿನಿಯರಿಗೆ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇದೆ, ಅದು ಫೈನಲ್ ಅಲ್ಲ, ಇನ್ನೂ ಫೈನಲ್ ವಿತ್ ಫೀ ಸ್ಟ್ರಕ್ಚರ್ ಎವ್ರಿಥಿಂಗ್ ದೇ ವಿಲ್ ರಿಲೀಸ್. ಓಕೆ, ದೆನ್ hence remember an accurate number of seats to be offered for allotment as government seats, college wise, category wise, course wise cannot be made known at this stage. ಅಂದರೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಈಗ ಈ ಸ್ಟೇಜಲ್ಲಿ ನಮಗೆ ಕಾಲೇಜ್ ವೈಸ್, ಕೆಟಗರಿ ವೈಸ್, ಕೋರ್ಸ್ ವೈಸ್, ಡಿಸಿಪ್ಲಿನ್ ವೈಸ್ ನಮಗೆ ಇನ್ನೂ ಸೀಟ್ ಸಿಕ್ಕಿಲ್ಲ. ಅಂದರೆ ನಾವಿನ್ನೂ ರಿಸೀವ್ ಮಾಡ್ಕೊಂಡಿಲ್ಲ ಗೌರ್ಮೆಂಟಿಂದ. ಬಂದ ತಕ್ಷಣ ಅದನ್ನು ವೆಬ್ಸೈಟಲ್ಲಿ ಹಾಕ್ತೀವಿ ಅಂತ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಎಸ್, ಸೊ ಭಾಳಷ್ಟು ಜನ ಕೇಳ್ತಾ ಇದ್ರು, ಸರ್ ಆರ್ಕಿಟೆಕ್ಚರಿಗೆ ಬೇರೆ ರೀತಿ ಕೌನ್ಸಿಲಿಂಗ್ ಇರ್ತದ, ಇಂಜಿನಿಯರಿಂಗ್ ಬೇರೆ ಟೈಮಿಗೆ ಇರ್ತದ, ಅಥವಾ ISMH ಅಂದರೆ ಮೆಡಿಸಿನ್, ಹೋಮಿಯೋಪತಿ, ಆಯುರ್ವೇದ ಮತ್ತು ಮೆಡಿಕಲಿಗೆ ಬೇರೆ ಟೈಮ್ ಇರ್ತದ, ಡೆಂಟಲಿಗೆ ಬೇರೆ ಟೈಮ್ ಇರ್ತದ ಅಂತ ಕೇಳಿದರು. ಅದಕ್ಕೆ ಎಲ್ಲರಿಗೂ ನಾನು ಒಂದೇ ಆನ್ಸರ್ ಹೇಳಿದ್ದೆ, ವೇಟ್ ಫಾರ್ ದ ನೀಟ್ ನೋಟಿಫಿಕೇಷನ್. ಸೊ ನೋಟಿಫಿಕೇಷನ್ ಇವತ್ತನ್ನು ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಸೊ ದಿಸ್ ಈಸ್ ರಿಮೆಂಬರ್ ಸೀಟ್ ಮ್ಯಾಟ್ರಿಕ್ಸ್, ಗೌರ್ಮೆಂಟ್ ಸೀಟ್ಸ್ ಇನ್ ದ ರೆಸ್ಪೆಕ್ಟ್ ಆಫ್ ಮೆಡಿಕಲ್, ಡೆಂಟಲ್, ಇಂಡಿಯನ್ ಸಿಸ್ಟಮ್, ISMH, ಇಂಜಿನಿಯರಿಂಗ್, ಟೆಕ್ನಾಲಜಿ, ಆರ್ಕಿಟೆಕ್ಚರ್, ಫಾರ್ಮ್ ಸೈನ್ಸ್, ಫಾರ್ಮ್ ಸೈನ್ಸ್ ಅಂದರೆ ಅಗ್ರಿಕಲ್ಚರ್ಲು ಬರ್ತದೆ, ಫಾರ್ಮಾ, ಫಾರ್ಮಾ, ಎವ್ರಿಥಿಂಗ್ ವಿಲ್ ಬಿ assigned only in the one allotment. Remember that this is only once you have to make a option entry. So in the same time you have to get allotted with all these seats. ಇವೆಲ್ಲದಕ್ಕೂ ಬೇರೆ ಬೇರೆ ಕೌನ್ಸಿಲಿಂಗ್ ಪ್ರೊಸೀಜರ್ಸ್ ಇರೋದಿಲ್ಲ, ಒಂದೇ ಸಮಯಕ್ಕೆ ಇದನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಆನ್ ಆಪ್ಷನ್ ಎಂಟ್ರಿ. ಸೊ ಆಪ್ಷನ್ ಎಂಟ್ರಿಗೆ ಒಂದಷ್ಟು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ, ಕ್ಲಿಯರ್ ಕಟ್ಟಾಗಿ ಕೇಳಿ. ನಾವು ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ದ ಆಪ್ಷನ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ಸ್ ಇನ್ ದ ಫಸ್ಟ್ ರೌಂಡ್ ವಿಲ್ ರಿಮೇನ್ಸ್ ಸೇಮ್ ಫಾರ್ ಆಲ್ ದ ರೌಂಡ್ಸ್ ಆಫ್ ಸೀಟ್ ಅರೇಂಜ್ಮೆಂಟ್. ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್. ಸೊ 5 ಸ್ಟಾರ್ ಇದು ಪಾಯಿಂಟ್. ಇದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ ಅಂದರೆ ಫಸ್ಟ್ ರೌಂಡಲ್ಲಿ ನೀವೇನು ಆಪ್ಷನ್ ಎಂಟ್ರಿ ಮಾಡ್ತೀರಿ ಬಿಫೋರ್ ದ ಫಸ್ಟ್ ರೌಂಡ್, ಸೊ ಅದು ಲಾಸ್ಟ್ ರೌಂಡ್ವರೆಗೂ ಕೂಡ ಫೈನಲ್ ಆಗಿ ಉಳಿದಿರ್ತದೆ. ಅಂದರೆ ಅದರಲ್ಲಿ ನೀವು ಯಾವುದೇ ಚೇಂಜನ್ನು ಮಾಡೋದಕ್ಕೆ ಆಗೋದಿಲ್ಲ, ಅಂದರೆ ಡಿಲೀಟ್ ಮಾಡ್ಬೋದು, but you cannot add new options in the second rounds. Remember, in the second round you cannot add new options. ಅದಕ್ಕೆ ಹೇಳ್ತಾ ಇರೋದು, ಫಸ್ಟ್ ರೌಂಡ್ದಲ್ಲಿ ಎಲ್ಲ ಕಾಲೇಜಸ್ ಪಾಸಿಬಿಲಿಟಿ ನಿಮಗೆ ಏನೇನಂತ ಅನ್ನಿಸ್ತದೆ ಎಲ್ಲ ಆಪ್ಷನನ್ನು ಎಂಟ್ರಿ ಮಾಡಬೇಕಾಗ್ತದೆ.
Candidates will not allowed to enter the option in the second round. Option entry done before the first round will be final list of options. ಸೊ ಗೊತ್ತಿರಲಿ, ಆಪ್ಷನ್ ಎಂಟ್ರಿ ಏನು ಫಸ್ಟ್ ಟೈಮ್ ಮಾಡ್ತೀವಿ ಅದು ಫೈನಲ್ ಆಗಿರ್ತದೆ, ಮತ್ತೆ ನಿಮಗೆ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಹೆನ್ಸ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಫಿಲ್ಲಿಂಗ್ ದ ಎಂಟ್ರಿ ಫಾರ್ಮ್. ರೈಟ್? ವಿಡಿಯೋದಲ್ಲಿ ನಿಮಗೆ ನಾಯಿ ಬೊಗಳೋದು ಕೇಳಿಸ್ಬೋದು, ಯಾಕಂದ್ರೆ ಅದು ಕೂಡ ನನ್ನ ಮಾತನ್ನು ಕೇಳ್ತಾ ಇದೆಯೋ ಗೊತ್ತಿಲ್ಲ. ಬಟ್ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ನಮ್ಮ ಮನೆ ಮುಂದೆ ಒಂದು ನಾಯಿ ಸಾಕಿದ್ದಾರೆ. ಸೊ ಯಾವಾಗ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಪಾಪ ಅದಕ್ಕೆ ಏನು ಅನ್ನಿಸ್ತದೋ ಗೊತ್ತಿಲ್ಲ, ಅದು ಶುರು ಹಚ್ಕೊಂಡ್ಬಿಡ್ತದೆ. ಇರಲಿ. ಎಸ್, ದ ಪ್ರಿಯಾರಿಟಿ ಆಫ್ ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಶೋನ್ ಆನ್ ದ ಆಪ್ಷನ್ ಎಂಟ್ರಿ ಮಾಡ್ಯೂಲ್ ಬೈ ಆಬ್ಟೈನಿಂಗ್ ದ ಕ್ಯಾಂಡಿಡೇಟ್ಸ್ ಕ್ರೆಡೆನ್ಷಿಯಲ್ಸ್. ಅಂದರೆ ಪ್ರಿಯಾರಿಟಿ ಆಫ್ ದ ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಶೋನ್ ಇನ್ ದ ಆನ್ ದ ಕಂಪ್ಯೂಟರ್ ಸೀನ್. ಸೊ ಅದನ್ನು ನೀವು ಪ್ರಿಂಟೌಟ್ ತೊಗೊಂಡು ಯು ಕ್ಯಾನ್ ಅನಲೈಸ್. ರೈಟ್? ಸೊ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ರೌಂಡಿಗೆ ನೀವೇನು ಫಿಲ್ ಮಾಡ್ತೀರಿ ಅದು ಲಾಸ್ಟ್ ರೌಂಡ್ವರೆಗೂ ಉಳಿತದೆ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಕ್ಯಾಂಡಿಡೇಟ್ಸ್ ಮೇ ಡಿಲೀಟ್ ಆರ್ ಅಲ್ಟರ್ ದ ಆರ್ಡರ್. ಯು ಕೆನಾಟ್ ಆ್ಯಡ್ ದ ಆಪ್ಷನ್. ಸಿ, ಮೇ ಡಿಲೀಟ್ ಆರ್ ಅಲ್ಟರ್ ದ ಆರ್ಡರ್ ಆಫ್ ದ ಹೈಯರ್ ಆಪ್ಷನ್. ಮೇಲ್ಗಡೆ ಹೈಯರ್ ಆಪ್ಷನ್ ಡಿಲೀಟ್ ಇದು ಮಾಡ್ಬೋದು, ಚೇಂಜ್ ಮಾಡ್ಬೋದು. ರಿಮೆಂಬರ್, ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೌಡ್ ಟು ಆ್ಯಡ್ ನ್ಯೂ ಆಪ್ಷನ್ಸ್ ಫಾರ್ ಎನಿ ಕಾಲೇಜಸ್ ಕೋರ್ಸಸ್ ದಟ್ ಕೇಮ್ ಇನ್ ದ ಸೀಟ್ ಮ್ಯಾಟ್ರಿಕ್ಸ್ ಆಫ್ಟರ್ ಫಸ್ಟ್ ರೌಂಡ್. ಸೊ ಸೆಕೆಂಡ್ ರೌಂಡಿಗೆ ಯಾವಾಗ ನೀವು ಸೀಟನ್ನು ಆ್ಯಡ್ ಮಾಡ್ಬೋದು, ಕಾಲೇಜನ್ನು ಆ್ಯಡ್ ಮಾಡ್ಬೋದು ಅಂದರೆ ಫಸ್ಟ್ ರೌಂಡ್ ಆದಮೇಲೆ ಒಂದಷ್ಟು ಕಾಲೇಜಸ್ ಆ್ಯಡ್ ಆಗ್ಬೋದು. ಆಗಿದಂಥ ಕಾಲೇಜನ್ನು ಮಾತ್ರ ನೀವು ಆ್ಯಡ್ ಮಾಡ್ಬೋದೇ ಹೊರತು ಇಫ್ ಯು ಹ್ಯಾವ್ ಆಲ್ರೆಡಿ ಎಂಟರ್ಡ್ ದಟ್ ಕಾಲೇಜ್ ಯು ಕೆನಾಟ್ ಚೇಂಜ್. ಸೊ ಇದು ಒಂದು ಪಾಯಿಂಟ್ ನೆನ್ಪು ಮಾಡ್ಕೊಳ್ಳಿ, ಸರಿಯಾಗಿ ಓದಿ. ಕ್ಯಾಂಡಿಡೇಟ್ಸ್ ಮೇ ಡಿಲೀಟ್ ಆರ್ ಅಲ್ಟರ್ ಆರ್ಡರ್ ಆಫ್ ಹೈಯರ್ ಆಪ್ಷನ್ಸ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್. ಹೈಯರ್ ಆಪ್ಷನ್, ಫಾರ್ ಎಕ್ಸಾಂಪಲ್ ಜಸ್ಟ್ ಇಮ್ಯಾಜಿನ್, ಈಗ ರೌಂಡ್ 1ನಲ್ಲಿ ನೀವು 1 2 3 4 5 6 7 8 9 10 ಅಂತ ಹಾಕಿದ್ರಿ. ಜಸ್ಟ್ ಇಮ್ಯಾಜಿನ್ ರೌಂಡ್ 1 ಆದಮೇಲೆ ನಿಮಗೆ 8th ಕಾಲೇಜಲ್ಲಿ ಸೀಟ್ ಈಸ್ ಅಲಾಟೆಡ್. ಈಗ ಅದನ್ನೇನು ಮಾಡ್ತೀರಿ, ನೆಕ್ಸ್ಟ್ ರೌಂಡಿಗೆ ನೀವು ಅದನ್ನು ಕ್ಯಾರಿ ಓವರ್ ಮಾಡ್ತೀರಿ. ಕ್ಯಾರಿ ಓವರ್ ಮಾಡಿದಾಗ ಸೆಕೆಂಡ್ ರೌಂಡಿಗೆ ನೀವು ಯಾವ ಆಪ್ಷನನ್ನು ಇಂಟರ್ಚೇಂಜ್ ಮಾಡ್ಬೋದು, ಈ ಫಸ್ಟು 7 ಏನಿದೆಯಲ್ಲ ಮೇಲ್ಗಡೆ ಇರುವಂಥ ಆಪ್ಷನನ್ನು ಅಷ್ಟೇ ನೀವು ಚೇಂಜ್ ಮಾಡ್ಬೋದು. ಕೆಳಗಡೆ ಇರೋದು ನಿಮಗೆ ಈಗ ಸಂಬಂಧನೇ ಬರೋದಿಲ್ಲ, ಯಾಕಂದ್ರೆ ಆಲ್ರೆಡಿ ನಿಮ್ಮ ಪ್ರಿಯಾರಿಟಿ ಪ್ರಕಾರ 8th ಆಪ್ಷನ್ನಲ್ಲಿ ಸೀಟ್ ಅಲಾಟ್ ಆಗಿಬಿಟ್ಟಿದೆ. ಸೊ ಇದರ ಮೇಲ್ಗಡೆ ಇರುವಂಥ ಆಪ್ಷನನ್ನು ಮಾತ್ರ ನೀವು ಅಲ್ಟರ್ ಮಾಡ್ಬೋದು, ಇಲ್ಲ ಡಿಲೀಟ್ ಮಾಡ್ಬೋದು. ರೈಟ್? ಸೊ ಬಟ್ ಯು ಕೆನಾಟ್ ಆ್ಯಡ್ ಎನಿಥಿಂಗ್ ಹಿಯರ್. ಆ್ಯಡ್ ಮಾಡ್ಬೋದು ಯಾವಾಗ, ಯಾವುದಾದ್ರೂ ಸೀಟ್ಸ್ ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಆದಮೇಲೆ ಆ್ಯಡ್ ಆದರೆ ಮಾತ್ರ. ಸೊ ಇಟ್ಸ್ ಅ ರೇರ್ ಪಾಸಿಬಿಲಿಟಿ. ಇಲ್ಲ ಅಂದರೆ ನೀವು ಇನ್ನೊಂದು ಸೀಟನ್ನು ಆ್ಯಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದನ್ನು ಡಿಲೀಟ್ ಮಾಡ್ಬೋದು. ಬಟ್ ಈಗ ನೆಕ್ಸ್ಟ್ ರೌಂಡಲ್ಲಿ ಏನಾಗ್ತದೆ, ನಿಮಗೇನಾದರೂ ಇದರ ಮೇಲ್ಗಡೆ ಇರುವಂಥ ಸೀಟ್ ಸಿಕ್ಕರೆ ಮಾತ್ರ ಈ ಸೀಟ್ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗ್ತದೆ. ಯು ವಿಲ್ ಬಿ ಎಲಿಜಿಬಲ್ ಫಾರ್ ಅಪ್ಗ್ರೇಡಿಂಗ್. ಸೊ ಫಾರ್ ಎಕ್ಸಾಂಪಲ್ ಈಗ ಥರ್ಡ್ ಆಪ್ಷನಲ್ಲಿ ನಿಮಗೆ ಸೀಟ್ ಸಿಕ್ಬಿಡ್ತು ಸೆಕೆಂಡ್ ರೌಂಡಲ್ಲಿ, ರೌಂಡ್ 2ದಲ್ಲಿ ಥರ್ಡಲ್ಲಿ ಸೀಟ್ ಸಿಕ್ಬಿಡ್ತು. ಆವಾಗ ನಿಮ್ಮ ಈ 8th ಸೀಟು ಆಟೋಮ್ಯಾಟಿಕಲಿ ಕ್ಯಾನ್ಸಲ್ಡ್. ರಿಮೆಂಬರ್, ಆಟೋಮೆಟಿಕಲಿ ಕ್ಯಾನ್ಸಲ್ಡ್. ಸೊ ಅದು ಹೇಗೆ, ಜಸ್ಟ್ ಈಗ ಅಂದ್ಕೊಳ್ಳಿ, ನಿಮಗೆ ಥರ್ಡ್ ಕಾಲೇಜ್ ಬೇಕಾಗಿರೋದಿಲ್ಲ, 4th ಕಾಲೇಜ್ ಬೇಕಾಗಿರ್ತದೆ. ಆವಾಗ ನೀವು ಸೆಕೆಂಡ್ ರೌಂಡ್ಗಿಂತ ಮುಂಚೆ ಏನು ಮಾಡಬೇಕು, ಥರ್ಡ್ ಕಾಲೇಜನ್ನು ರಿಮೂವ್ ಮಾಡಿಬಿಡಬೇಕು. ಇಲ್ಲ ಅಂದರೆ ಏನಾಗ್ತದೆ, ಥರ್ಡ್ ಕಾಲೇಜ್ ಅಲಾಟ್ ಆಗಿಬಿಡ್ತದೆ, ನಿಮಗದು ಬೇಕಾಗಿರೋದಿಲ್ಲ, ಬಟ್ ನಿಮಗೆ ಇನ್ನೊಂದು ಆಪ್ಷನ್ನು ಕೂಡ ಇರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಆಪ್ಷನ್ ಎಂಟ್ರಿ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಯಾರೂ ಪ್ಯಾನಿಕ್ ಆಗೋ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ಲಿಯರ್ ಕಟ್ಟಾಗಿ ಅವರೆಲ್ಲ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ನಾನು ಕೂಡ ಹೇಳ್ತೀನಿ, ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಕೊಳ್ಳಿ ಚಾನಲ್ಗೆ, ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನೋಟಿಫಿಕೇಶನ್ ವಿಲ್ ಕಮ್ ಟು ಯು ಇಮಿಡಿಯೇಟ್ಲಿ ವೆನ್ ಐ ಅಪ್ಲೋಡ್ ದ ನ್ಯೂ ವಿಡಿಯೋ. ಸೊ ಇಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಕರೆಕ್ಟಾಗಿ ನೋಡಿ. ದಿಸ್ ಈಸ್ ಫಾರ್ ದ ಇನ್ಸ್ಟ್ರಕ್ಷನ್ಸ್, ರಿಮೆಂಬರ್. ಈಗ ನೆಕ್ಸ್ಟ್ ನೋಡಿ, ಎಂಟ್ರಿ ಆಫ್ ಆಪ್ಷನ್ಸ್ ಬೈ ದ ಕ್ಯಾಂಡಿಡೇಟ್ಸ್. ಎಂಟ್ರಿ ಆಫ್ ದ ಆಪ್ಷನ್ಸ್ ಬೈ ದ ಕ್ಯಾಂಡಿಡೇಟ್ಸ್ ಹೇಗಿರ್ತದೆ ಅಂತಂದರೆ, ಎಂಟ್ರಿ ಆಫ್ ಆಪ್ಷನ್ಸ್ ಬೈ ದ ಕ್ಯಾಂಡಿಡೇಟ್ಸ್ ಬಿಗಿನ್ ಓನ್ಲಿ ಆಫ್ಟರ್ ರಿಸೀಪ್ಟ್ ಆಫ್ ದ ಸೀಟ್ ಮ್ಯಾಟ್ರಿಕ್ಸ್. ಸೀಟ್ ಮ್ಯಾಟ್ರಿಕ್ಸ್ ರಿಸೀವ್ ಆದಮೇಲೆ ನಿಮ್ಮ ಒಂದು ಕೆಲಸ ಸ್ಟಾರ್ಟ್ ಆಗ್ತದೆ. ಸೊ ಅವರು ಅದನ್ನು ಇನ್ಫಾರ್ಮ್ ಮಾಡಿದ್ದಾರೆ ಅಷ್ಟೇ. ಸೊ ಅದನ್ನು ನೀವು ಡೌನ್ಲೋಡ್ ಮತ್ತು ಮಾಡಿ ಪ್ರಿಂಟೌಟ್ ತಕ್ಕೊಂಡು ಅದರ ಬಗ್ಗೆ ಯೋಚನೆ ಮಾಡ್ಬೋದು. ದ ಕ್ಯಾಂಡಿಡೇಟ್ಸ್ ಹೂ ಬಿಕಮ್ ಎಲಿಜಿಬಲ್ ಆಫ್ಟರ್ ವೆರಿಫಿಕೇಷನ್. ಈ ಆಪ್ಷನ್ ಎಂಟ್ರಿ ಎಲ್ಲ ಯಾರು ಮಾಡ್ಬೋದು ಅಂತಂದರೆ, ಓನ್ಲಿ if you are verified with your documents, remember. So the candidates may enter the course college of his choice for the among the seats available which is displayed at the time of options. So college wise, category wise, course wise, discipline wise you can. And the candidates will allowed to enter all the options and discipline to which she is eligible. Remember that. For example, nodi, candidates shall enter the options for the all discipline at once.
ಅದೇ ನಾ ಹೇಳಿದ್ನಲ್ಲ, ಎಲ್ಲ ಡಿಸಿಪ್ಲಿನ್ ಅಂದರೆ ಎಲ್ಲ ರೀತಿ ಮೆಡಿಕಲ್, ಡೆಂಟಲ್, BAMS, BHMS ಎಲ್ಲದಕ್ಕೂ ಎಟ್ ಅ ಟೈಮ್ ಇರ್ತದೆ, ಇನ್ಕ್ಲೂಡಿಂಗ್ ಇಂಜಿನಿಯರಿಂಗ್. ಸೊ ಅದಕ್ಕೆ ಇಫ್ ದ ಕ್ಯಾಂಡಿಡೇಟ್ಸ್ ಇಸ್ ಎಲಿಜಿಬಲ್ ಫಾರ್ ಮಲ್ಟಿಪಲ್ ಡಿಸಿಪ್ಲಿನ್, ಈಗ ಇಂಜಿನಿಯರಿಂಗು ಬರೀತೀರಿ, ಅದರಲ್ಲೂ ಚಲೋ ರ್ಯಾಂಕ್ ಬಂದಿರ್ತದೆ, ಮೆಡಿಕಲ್ದಲ್ಲೂ ಬಂದಿರ್ತದೆ, ಆವಾಗ ಬೋತ್ ಮೆಡಿಕಲ್, ಡೆಂಟಲ್ ಆ್ಯಂಡ್ ಇಂಜಿನಿಯರಿಂಗ್ and for medical, dental, pharm science, etc. like this, B Pharma, D Pharma, everything will be exercised for all the discipline in the same entry form. ಸೊ ವೆರಿ ಇಂಪಾರ್ಟೆಂಟ್. ಅಂದರೆ ನಿಮ್ಮ ಎಲ್ಲ ಕೋರ್ಸಿಗೂ ಕೂಡ, ಈಗ ನಿಮ್ಮ ಮುಂದೆ ಇರುವಂಥ ಎಲ್ಲ ಕೋರ್ಸಿಗೂ ಕೂಡ ಎಟ್ ದ ಸೇಮ್ ಟೈಮ್ ದೆರ್ ವಿಲ್ ಬಿ ಆಪ್ಷನ್ ಎಂಟ್ರಿ ಪ್ರೊಸೆಸ್. ಅದಕ್ಕೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಡೂಯಿಂಗ್ ದಿಸ್ ಆಪ್ಷನ್ ಎಂಟ್ರಿ ಪ್ರೊಸೆಸ್. ರಿಮೆಂಬರ್ ದ್ಯಾಟ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಿಮಗೇನಾಗ್ತದೆ, ಮೆಡಿಕಲ್ಲು ಇರ್ತದೆ, ಇಂಜಿನಿಯರಿಂಗು ಇರ್ತದೆ, ನೀವು ಕ್ಲಿಯರ್ ಇರೋದಿಲ್ಲ ನಿಮ್ಮ ಮೈಂಡಲ್ಲಿ, ನಾನು ಮೆಡಿಕಲ್ ಸಿಕ್ಕರೆ ಅಲ್ಲಿ ಹೋಗ್ತೀನಿ, ಇಂಜಿನಿಯರಿಂಗ್ ಸಿಕ್ಕರೆ ಇಲ್ಲಿ ಹೋಗಿರ್ತೀನಿ, ಎರಡೂ ಚಲೋ ರ್ಯಾಂಕ್ಸ್ ಬಂದಿರ್ತದೆ. ಇಂಥ ಸಮಯದಲ್ಲಿ ಯಾವ ರೀತಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತಂದರೆ, ಫಸ್ಟ್ ಆಪ್ಷನ್ ಯು ಕ್ಯಾನ್ ಗಿವ್ ಇಟ್ ಆಸ್ ಮೆಡಿಕಲ್, ಸೆಕೆಂಡ್ ಆಪ್ಷನ್ ಮತ್ತೆ ನೀವು ಮೆಡಿಕಲ್ಲೇ ಕೊಡ್ಬೋದು, ಥರ್ಡ್ ಆಪ್ಷನ್ ಏನು ಇಂಜಿನಿಯರಿಂಗ್ ಕೊಡ್ಬೋದು, ಫೋರ್ತ್ ಆಪ್ಷನ್ ಮತ್ತೆ ಮೆಡಿಕಲ್ ಕೊಡ್ಬೋದು, ಫಿಫ್ತ್ ಆಪ್ಷನ್ ಆರ್ಕಿಟೆಕ್ಚರ್ ಮಾಡ್ಬೇಕಂತಿರ್ತದೆ, ಅದನ್ನು ಕೊಡ್ಬೋದು, ಸಿಕ್ಸ್ತ್ ಆಪ್ಷನ್ ಫಾರ್ಮ್ ಸೈನ್ಸ್, ಅಗ್ರಿ BSc ಅದು ಸಿಕ್ಕರೆ ಅದು ಮಾಡ್ತೀನಿ ಅಂತ ಇರ್ತದೆ ತಲೆಯಲ್ಲಿ, ಸೊ ಅದನ್ನು ಕೊಡ್ಬೋದು. ಹೀಗೆ ಒಂದೇ ಆಪ್ಷನ್ ಎಂಟ್ರಿಯಲ್ಲಿ ಎಲ್ಲ ಪ್ರಿಯಾರಿಟಿಯನ್ನು ಕೊಡಬೇಕಾಗ್ತದೆ. ಸೊ ರಿಮೆಂಬರ್ ದಟ್ ಪಾಯಿಂಟ್. ಸೊ ಬಟ್ ನನ್ನ ಒಂದು ಸಜೆಷನ್ ಏನಂದರೆ, ಈ ಎರಡು ದೋಣಿಯಲ್ಲಿ ಕಾಲಿಟ್ಕೊಂಡು ಹೋಗುವಂತಹ ಸಂದರ್ಭವನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಈಗಲೇ ಸ್ವಲ್ಪ ಕೂತ್ಕೊಂಡು ಥಿಂಕ್ ಮಾಡಿ, ನಿಮ್ಮ ಒಂದು ರ್ಯಾಂಕಿಂಗಿಗೆ, ಮಾರ್ಕ್ಸಿಗೆ ಎಲ್ಲಿ ಯಾವ ಕಾಲೇಜ್ ಸಿಗ್ಬೋದು, ಅಥವಾ ಇಂಜಿನಿಯರಿಂಗ್ ಬೇಕಾ ಓನ್ಲಿ ಇಂಜಿನಿಯರಿಂಗ್ ಆಪ್ಷನ್ ಅಷ್ಟೇ ಕೊಡೋದು, ಮೆಡಿಕಲ್ ಬೇಕಾ ಓನ್ಲಿ ಮೆಡಿಕಲ್ ಆಪ್ಷನ್ ಅಷ್ಟೇ ಕೊಡೋದು, ಇಲ್ಲ ಫಾರ್ಮ್ ಸೈನ್ಸ್ ನಿಮ್ಗೆ ಸಿಗ್ತದಂತ ಕನ್ಫರ್ಮ್ ಇದೆಯಾ, ಫಾರ್ಮ್ ಸೈನ್ಸ್ ಜೊತೆ ಬೇಕಾದರೆ ಇಂಜಿನಿಯರಿಂಗ್ ಆಪ್ಷನ್ ಕೊಡೋದು, ಹೀಗೆ. ಬಟ್ ಈಗ ಒಂದಷ್ಟು ಮಂದಿ ಡೈಲೆಮದಲ್ಲಿ ಇರ್ತದೆ, ಯಾರು ಸಿಕ್ಕರು ಮಾಡೋ ಅಂಥ ಒಂದು ಪರಿಸ್ಥಿತಿಯಲ್ಲಿದ್ದರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಹೇಗಿರಬೇಕಂದ್ರೆ ಎಲ್ಲದನ್ನು ಇನ್ಕ್ಲೂಡ್ ಆಗೇ ಇರಬೇಕಾಗ್ತದೆ. ದೆರ್ ಈಸ್ ನೋ ಲಿಮಿಟ್ ಫಾರ್ ಎಂಟ್ರಿ ಆಫ್ ಆಪ್ಷನ್. ಇದು ನೋಡ್ಕೊಂಡು ಇಟ್ಕೊಂಡಿರಿ, ಇಲ್ಲಿ ಲಿಮಿಟ್ ಅನ್ನೋದೇ ಇಲ್ಲ. ನೀವು ಮೋರ್ ದೆನ್ 1000 ಆಪ್ಷನ್ಸ್ ಆಲ್ಸೋ ಯು ಕ್ಯಾನ್ ಎಂಟರ್, ಥೌಸಂಡ್ಸ್ ಆಫ್ ಆಪ್ಷನ್ ಆಲ್ಸೋ ಯು ಕ್ಯಾನ್ ಎಂಟರ್. ರಿಮೆಂಬರ್ ದಟ್. ಈಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಒಂದಷ್ಟು ಪಾಯಿಂಟ್ಸನ್ನು ತಲೆಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅದೇನಪ್ಪ ಅಂತಂದರೆ, ಕ್ಯಾಂಡಿಡೇಟ್ಸ್ ಕ್ಯಾನ್ ಎಂಟರ್ ಎನಿ ನಂಬರ್ ಆಫ್ ಆಪ್ಷನ್ಸ್ ಆ್ಯಸ್ ಯು ವಿಶ್ ಟು ಎಕ್ಸಸೈಸ್ ಆನ್ ಹಿಸ್ ಪ್ರಿಯಾರಿಟಿ. ನಿಮ್ಮ ಪ್ರಿಯಾರಿಟಿ ಪ್ರಕಾರ ಎಷ್ಟೇ ಆಪ್ಷನ್ ಬೇಕಾದರೂ ನೀವು ಅಲ್ಲಿ ಎಂಟರ್ ಮಾಡ್ಬೋದು. ಸೆಕೆಂಡ್ ಪಾಯಿಂಟ್ ನೋಡಿ, ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಎಂಟರ್ ಮೋರ್ ನಂಬರ್ ಆಫ್ ಆಪ್ಷನ್ಸ್ ಟು ಅವಾಯ್ಡ್ ಡಿಸಪಾಯಿಂಟ್ಮೆಂಟ್ ಎಟ್ ದ ಆಫ್ ನಾಟ್ ಸೆಕ್ಯೂರಿಂಗ್ ಅ ಸೀಟ್. KA ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ, ಯು ಆರ್ ಅಡ್ವೈಸ್ ಟು ಎಂಟರ್ ಮೆನಿ ನಂಬರ್ ಆಫ್ ಆಪ್ಷನ್, ಎಷ್ಟು ಬೇಕೋ ಅಷ್ಟು, ಆ್ಯಸ್ ಮೆನಿ ಆ್ಯಸ್ ಪಾಸಿಬಲ್. ಯಾಕಂದರೆ ಲಾಸ್ಟಿಗೆ ಸೀಟ್ ಸಿಗಲಿಲ್ಲ ಅಂಥೇಳಿ ಡಿಸಪಾಯಿಂಟ್ ಆಗುವಂಥ ಅವಶ್ಯಕತೆ ಇಲ್ಲ ನಿಮಗೆ. ಅಂಥ ಒಂದು ಪರಿಸ್ಥಿತಿಯನ್ನು ತಂದುಕೋಬೇಡಿ ಅಂಥೇಳಿ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಎನಿ ಕ್ಯಾಂಡಿಡೇಟ್ ಹ್ಯಾಸ್ ಟು ಎಂಟರ್ ಆಪ್ಷನ್ಸ್ ಆಫ್ ಪ್ರಿಯಾರಿಟಿ ಆ್ಯಸ್ ಈ ಶಿ ಡಿಸೈರ್ಸ್. ಅಂದರೆ ನಿಮಗೆ ಯಾವ ರೀತಿ ಪ್ರಿಯಾರಿಟಿ ಬೇಕು ಅನ್ನೋದನ್ನು ನಿಮಗೆ ಇಟ್ಟುಕೊಂಡು ಸೊ ಆ ಟೈಪ್ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಗೋ ಥ್ರೂ ದ ಹೋಮ್ ಅಸೈನ್ಮೆಂಟ್ ರಿಗಾರ್ಡಿಂಗ್ ದ ಚಾಯ್ಸಸ್ ವಿಚ್ ದೇ ವಾಂಟ್ ಟು ಎಕ್ಸಸೈಸ್. ಅದೇನು ಹೋಮ್ ಅಸೈನ್ಮೆಂಟ್, ಹೋಮ್ ವರ್ಕೌಟ್ ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ. ಕಾಲೇಜ್ ಆಫ್ ದ ಕಾಲೇಜ್ ವಿಚ್ ದೇ ಪ್ರಿಫರ್ ಆ್ಯಂಡ್ ದ ಕೋರ್ಸ್ ವಿಚ್ ದೇ ಆರ್ ಇಂಟ್ರೆಸ್ಟೆಡ್ ಟು ಜಾಯಿನ್. ಇಟ್ಸ್ ಬೆಟರ್ ಟು ರೈಟ್ ದ ಆರ್ಡರ್ ಆಫ್ ಆಪ್ಷನ್ಸ್ ಆನ್ ದ ಶೀಟ್ ಆಫ್ ವೈಟ್ ಪೇಪರ್. ಈಗ ಡೈರೆಕ್ಟಾಗಿ ನೀವು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಸೀಟ್ ಅಲಾಟ್ಮೆಂಟ್ ಆಗೋ ದಿವಸ ಅಲ್ಲಿ ಹೋಗಿ ಕೂತ್ಕೊಂಡು ಎಂಟ್ರಿ ಮಾಡೋದಲ್ಲ, ಒಂದು ವೈಟ್ ಶೀಟ್ ತೊಗೋಬೇಕು. ಸೊ ಇಷ್ಟು ದಿನ ಏನು ನೀವು ಕೂತ್ಕೊಂಡು ಓದಿ ಪ್ರಾಕ್ಟೀಸ್ ಮಾಡಿದ್ವಲ್ಲ, ಅದೇ ರೀತಿ ಇನ್ನೂ ಒಂದು ವಾರ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಪುಟ್ ಯುವರ್ ಹಾರ್ಡ್ ವರ್ಕ್. ಹೇಗೆ ಅಂತಂದರೆ, ಶೀಟ್ ಆಫ್ ವೈಟ್ ಪೇಪರ್ ತೊಗೊಂಡು ಅದರಲ್ಲಿ ನಿಮ್ಮ ಆಪ್ಷನನ್ನು ಬರೀರಿ. ಅದನ್ನು ನಿಮ್ಮ ಪೇರೆಂಟ್ಸ್ ಜೊತೆ, ಗಾರ್ಡಿಯನ್ಸ್ ಜೊತೆ, ಮೆಂಟರ್ಸ್ ಜೊತೆ ಡಿಸ್ಕಸ್ ಮಾಡಿ. ಯು ಹ್ಯಾವ್ ಟು ಡಿಸ್ಕಸ್ ದ ಸೇಮ್ ವಿತ್ ಯುವರ್ ಪೇರೆಂಟ್ಸ್, ಗಾರ್ಡಿಯನ್, ಮೆಂಟರ್ಸ್ ಬಿಫೋರ್ ಆ್ಯಕ್ಚುಲಿ ಎಂಟರಿಂಗ್ ದ ಸೇಮ್ ಇನ್ ದ ಸಿಸ್ಟಮ್. Before entering into the system, that is computer, you have to make this homework, remember. Then your interest in the discipline, ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್, ಕೋರ್ಸ್, ಅಂದರೆ ನಿಮ್ಮ ಒಂದು ಸೀಟ್ ಚಾಯ್ಸಿಂಗ್ ಯಾವ ರೀತಿ ಡಿಪೆಂಡ್ ಆಗಿರಬೇಕು ಅಂತಂದರೆ, ನಿಮ್ಮ ಒಂದು ಇಂಟ್ರೆಸ್ಟಿಂಗ್ ಡಿಸಿಪ್ಲಿನ್ ಅಂದರೆ ಮೆಡಿಕಲ್ಲು, ಡೆಂಟಲ್ಲು ಅಂಥೇಳಿ, ಮತ್ತು ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್, ಇಫ್ ಪಾಸಿಬಲ್ ಟೇಕ್ ದ ಇನ್ಫಾರ್ಮೇಷನ್ ಅಬೌಟ್ ದ ಇನ್ಫ್ರಾಸ್ಟ್ರಕ್ಚರ್. ದೆನ್ ಕೋರ್ಸ್ ಬಗ್ಗೆ ನೋಡ್ಕೊಳ್ಳಿ. ಡಿಸ್ಟೆನ್ಸ್ ಫ್ರಮ್ ಯುವರ್ ಪ್ಲೇಸ್, ನಿಮ್ಮ ಮನೆಯಿಂದ ಎಷ್ಟು ದೂರ ಆಗ್ತದೆ, ಹತ್ತಿರ ಆಗ್ತದೆ, ಅದನ್ನು ನೋಡ್ಕೊಳ್ಳಿ. ಅವೈಲೇಬಿಲಿಟಿ ಆಫ್ ದ ಹಾಸ್ಟೆಲ್ ಫೆಸಿಲಿಟಿ ನೋಡ್ಕೊಳ್ಳಿ. ಇದನ್ನೆಲ್ಲ ನೋಡಿಕೊಂಡು ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್ ಅಬೌಟ್ ಮೇಕಿಂಗ್ ಅ ಚಾಯ್ಸ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಕಾಲೇಜ್. ನೆಕ್ಸ್ಟ್ ಅದಾದಮೇಲೆ ಅದನ್ನು ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ. ಯಾಕಂದರೆ ಪೇರೆಂಟ್ಸು ನಿಮಗೆ ಅಡ್ಮಿಷನ್ ಮಾಡಿಸೋದು, ಹೌದಾ, ನಿಮಗೆ ದುಡ್ಡನ್ನು ಕೊಟ್ಟು ಅಡ್ಮಿಷನ್ ಮಾಡಿಸೋದು ನಿಮ್ಮ ಪೇರೆಂಟ್ಸ್, ಅವ್ರ ಜೊತೆ ಡಿಸ್ಕಸ್ ಮಾಡಿ. ಆ್ಯಸ್ ಇಟ್ ವಿಲ್ ಸೇವ್ ದ ಟೈಮ್ ಆ್ಯಂಡ್ ಮಿನಿಮೈಸ್ ಯುವರ್ ಚಾನ್ಸ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್ ಇನ್ ದ ಆಪ್ಷನ್ ಎಂಟ್ರಿ. ರಿಮೆಂಬರ್ ದ್ಯಾಟ್ ಪಾಯಿಂಟ್. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ.
Now, the candidates may change the options as many times before the last date and time notified by the entry of option. ಗೊತ್ತಿರಲಿ, ಎಷ್ಟು ಸಾಲಿ ಬೇಕಾದರೂ ನೀವು ಚೇಂಜ್ ಮಾಡ್ಬೋದು. ಒಂದು ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ ಒಳಗಡೆ. ಆಫ್ಟರ್ ಎಂಟ್ರಿ ಆಫ್ ಆಪ್ಷನ್ಸ್ ಕ್ಯಾಂಡಿಡೇಟ್ಸ್ ಹ್ಯಾಸ್ ಟು ಸೆಲೆಕ್ಟ್ ದ ಬಟನ್ ಸಬ್ಮಿಟ್ ಆ್ಯಂಡ್ ಲಾಗೌಟ್. ಒಂದು ಸಾರಿ ನೀವು ಕನ್ಫರ್ಮ್ ಆಯಿತು ಅಂತ ಅಂದಮೇಲೆ ಅದನ್ನು ಸಬ್ಮಿಟ್ ಮಾಡಿ ಲಾಗೌಟ್ ಆಗಿಬಿಡಬೇಕು. ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ಏನು ಬೇಕು ನಿಮಗೆ? ಸೀಕ್ರೆಟ್ ಕೀ ಕೊಟ್ಟಿರ್ತಾರೆ. ರಿಮೆಂಬರ್, ಸೀಕ್ರೆಟ್ ಕೀ ಕೊಟ್ಟಿರ್ತಾರೆ. ಸೊ ದಿಸ್ ಸೀಕ್ರೆಟ್ ಕೀ ಡೋಂಟ್ ಶೇರ್ ವಿತ್ ಎನಿವನ್. ನನ್ನ ಹಳೆಯ ಒಂದು ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೀನಿ, ಹೌದಾ? ಡೋಂಟ್ ಶೇರ್ ವಿತ್ ಎನಿವನ್. ರಿಮೆಂಬರ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಡೋಂಟ್ ಶೇರ್ ವಿತ್ ಎನಿವನ್. ಯಾರು ಫೋನ್ ಮಾಡಿ ಕೇಳ್ಬೋದು, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂಥೇಳಿ, ಆದರೆ ಯಾರ ಜೊತೆಗೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. Now, options recorded in the server in the last day and time is notified in the schedule. Schedule ಪ್ರಕಾರ ಲಾಸ್ಟ್ ಡೇ ಆ್ಯಂಡ್ ಟೈಮ್ ಏನಿರ್ತದೆ, ಅದಾದಮೇಲೆ ಈಚ್ ರೌಂಡ್ ವಿಲ್ ಬಿ ಫ್ರೋಝನ್ ಅಂತಂದರೆ ನಿಮ್ಮದು ಲಾಕ್ ಆಗಿಬಿಡ್ತದೆ. ನಿಮ್ಮ ಒಂದು ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತಿರೋದು ಲಾಕ್ ಆಗ್ತದೆ. ಒನ್ಸ್ ಓನ್ಲಿ ದ ಫ್ರೋಜನ್ ಆಪ್ಷನ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಅಲಾಟ್ಮೆಂಟ್ ಆಫ್ ಸೀಟ್. ನೀವೇ ಅದನ್ನು ಫ್ರೋಜನ್ ಮಾಡಬೇಕು, ಲಾಕ್ ಮಾಡಬೇಕು. ನೀವು ಮಾಡಲಿಲ್ಲ ಅಂತಂದ್ರೆ ಒಂದು ಟೈಮ್ ಕೊಟ್ಟಿರ್ತಾರೆ, ಆ ಟೈಮ್ ಒಳಗೆ ಎಲ್ಲದೂ ಕೂಡ ಫ್ರೋಜನ್ ಆಗಿಬಿಡ್ತದೆ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಟೇಕ್ ಅ ಪ್ರಿಂಟ್ಔಟ್ ಆಫ್ ಆಪ್ಷನ್ ಎಂಟರ್ಡ್ ಬೈ ದೆಮ್ ಈಚ್ ರೌಂಡ್ ಆಫ್ ದ ಲಾಸ್ಟ್ ಡೇಟ್ ಆ್ಯಂಡ್ ದ ಟೈಮ್ ಫಾರ್ ಎಂಟ್ರಿ ಆಫ್ ದ ಆಪ್ಷನ್ ಇಸ್ ಓವರ್. ಸೊ ಏನು ಅಡ್ವೈಸ್ ಮಾಡ್ತಾರೆ ಅಂದರೆ, ಒಂದು ಆಪ್ಷನ್ ಎಂಟ್ರಿ ಆದಮೇಲೆ ಈಚ್ ರೌಂಡದ್ದು ಒಂದು ಪ್ರಿಂಟ್ಔಟ್ ತೆಗೆದಿಟ್ಕೊಂಡಿರಿ ನಿಮ್ಮ ಒಂದು ರೆಫರೆನ್ಸಿಗೆ. ನಾವು ಏನು ಹಾಗಾದ್ರೆ ಹೋಮ್ವರ್ಕ್ ಏನು ಮಾಡಬೇಕು? ಪ್ರಿಪ್ರೇಟ್ರಿ ವರ್ಕ್ ಏನು ಮಾಡಬೇಕು ಮನೇಲಿ ಏನು ಮಾಡಬೇಕು ಅಂತಂದರೆ, ರಿಮೆಂಬರ್, ಅಲಾಟ್ಮೆಂಟ್ ಆಫ್ ಸೀಟ್ಸ್ ಡಿಪೆಂಡ್ ಎಂಟೈರ್ಲಿ ಆನ್ ದ ಪ್ರಿಯಾರಿಟಿ ಆಫ್ ಆಪ್ಷನ್ಸ್ ಗಿವನ್. ನಿಮ್ಮ ಪ್ರಿಯಾರಿಟಿ ಆಫ್ ದ ಆಪ್ಷನ್ಸ್ ಮೇಲೆ ಸೀಟ್ ಅಲಾಟ್ ಆಗೋದ್ರಿಂದ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮ್ಮ ಪ್ರಿಯಾರಿಟಿಯಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಇದ್ದರೂ ಕೂಡ ನಿಮ್ಮ ಒಂದು ಸೀಟ್ ನಿಮಗೇನು ಸಿಗಬೇಕಿತ್ತು ಆ್ಯಸ್ ಪರ್ ದ ಮೆರಿಟ್ ಆ್ಯಂಡ್ ರ್ಯಾಂಕ್, ಇಟ್ ಮೇ ಲಾಸ್. ರಿಮೆಂಬರ್, ಯು ಮೇ ಲೂಸ್. ಹೆನ್ಸ್ ಇಟ್ ಈಸ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್. ಇಷ್ಟು ದಿನ ನೀವು ಬೇಜವಾಬ್ದಾರಿತನದಿಂದ ಇದ್ದಿರ್ಬೋದು, ಬಟ್ ಈಗಾದರೂ ಸ್ವಲ್ಪ ಜವಾಬ್ದಾರಿಯನ್ನು ಬೆಳೆಸ್ಕೊಳ್ಳಿ. ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಟು ಫ್ಯಾಮಿಲರೈಸ್ ಒನ್ ಸೆಲ್ಫ್ ವಿತ್ ದ ಆಪರೇಷನ್ ಆಫ್ ದ ಕಂಪ್ಯೂಟರ್, ದ ಲಾಕಿಂಗ್ ಆಫ್ ಸೀಟ್ಸ್, ಸೊ ದ್ಯಾಟ್ ಕರೆಕ್ಟ್ ಚಾಯ್ಸ್ ಆ್ಯಂಡ್ ಆಪ್ಷನ್ಸ್ ಆರ್ ಎಂಟರ್ಡ್. ಸ್ವಲ್ಪ ಕೇರ್ಫುಲ್ಲಾಗಿ ಜವಾಬ್ದಾರಿಯಿಂದ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವು practice of entering options has to be undertaken as even an expert in computers may require 1 hour for the entry of 500 option. ಗೊತ್ತಿರಲಿ, ಅಂದರೆ ಇವನ್ ಎಕ್ಸ್ಪರ್ಟ್ ಇನ್ ಕಂಪ್ಯೂಟರ್ ಇದ್ದರೂ ಕೂಡ 1 ತಾಸಾದರೂ ಬೇಕಾಗ್ತದೆ ನಿಮ್ಗೆ 500 ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಅದಕ್ಕೆ ಏನು ಹೇಳ್ತಾ ಇದ್ದಾರೆ, ಸ್ವಲ್ಪ ನೀವೇನಾದರೂ ಹೋಮ್ವರ್ಕ್ ಮಾಡ್ಕೊಂಡು ಬಿಟ್ಟರೆ ಯಾವ್ಯಾವ ಕಾಲೇಜ್ ನನಗೆ ಬೇಕು, ಯಾವ ಎಂಟ್ರಿ ಪ್ರೊಸೆಸ್ನ ಮಾಡಬೇಕು, ಅಂದರೆ ಯಾವ ಕಾಲೇಜ್ ಆದಮೇಲೆ ಯಾವ ಕಾಲೇಜಿಗೆ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು ನಿಮಗಿಲ್ಲಿ ಕೆಲಸ ಬಹಳ ಈಸಿಯಾಗಿ ಆಗಿಬಿಡ್ತದೆ. Familiarity with the computer, prior knowledge of the college course is essential to fill up the option. ಅಂದರೆ ನಿಮ್ಮ ಕೆಲಸ ಬೇಗ ಆಗಿಬಿಡ್ತದೆ. ಇವನ್ ಅ ಸ್ಮಾಲ್ ಮಿಸ್ಟೇಕ್, ರಿಮೆಂಬರ್, ಇವನ್ ಅ ಸ್ಮಾಲ್ ಮಿಸ್ಟೇಕ್ ಇನ್ ಎಂಟರಿಂಗ್ ದ ಆಪ್ಷನ್ಸ್ ಮೇ ಡಿಪ್ರೈವ್ ಅ ವ್ಯಾಲ್ಯೂಬಲ್ ಸೀಟ್ ಇನ್ ದ ಡಿಸೈರ್ಡ್ ಕಾಲೇಜ್ ಕೋರ್ಸ್ ಈವನ್ ದೋ ಶಿ ಎಲಿಜಿಬಲ್ ಫಾರ್ ದ ಸೀಟ್ ಆಫ್ ಹಿಸ್ ರ್ಯಾಂಕ್. ಗೊತ್ತಿರಲಿ, ಅಂದರೆ ನೀವು ಎಲಿಜಿಬಲ್ ಇದ್ದರೂ ಕೂಡ ನಿಮಗೆ ಆ ಕಾಲೇಜ್ ಸಿಗದೇ ಇರ್ಬೋದು, ಯಾಕಂದರೆ ನಿಮ್ಮ ಎಂಟ್ರಿಯಲ್ಲಿ ಆ ರೀತಿ ಮಾಡಿಬಿಟ್ಟಿದ್ರಿ. ಹೌದಾ? ಫಾರ್ ಎಕ್ಸಾಂಪಲ್, ಒಂದು ಸಣ್ಣ ಎಕ್ಸಾಂಪಲನ್ನು ಕೊಡ್ತೀನಿ. ಸೊ ಜಸ್ಟ್ ಇಮ್ಯಾಜಿನ್ ಯು ಆರ್ ಎಲಿಜಿಬಲ್ ಫಾರ್ ಬೋತ್ ಮೆಡಿಕಲ್ ಅಂದರೆ MBBS ಆ್ಯಂಡ್ ರಿಮೆಂಬರ್ ಇಂಜಿನಿಯರಿಂಗ್. ನಿಮಗೆ ಇಂಜಿನಿಯರಿಂಗ್ ಆದರೂ ಮಾಡ್ಬೋದು, MBBS ಆದರೂ ಮಾಡ್ಬೋದು ಅಂತ ತಲೆಯಲ್ಲಿ ಇರ್ತದೆ ಅಂತ ಇಟ್ಕೊಳ್ಳಿ. ಬಟ್ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ MBBS ಇತ್ತು. ಅದಕ್ಕಾಗಿ ಏನು ಮಾಡಿದ್ರಿ, ಸೊ M1 ಅಂತ ಇಡ್ತೀನಿ, M2 ಅಂತ ಇಡ್ತೀನಿ MBBSಗೆ. ನೆಕ್ಸ್ಟ್ ಇದು E1 E2 ಅಂತ ಇಡ್ತೀನಿ. ದೆನ್ ಇಯರ್ M3 M4 ಅಂತ ಇಡ್ತೀನಿ. ಸೊ ಏನಾಗ್ತದೆ, ನಿಮ್ಮ ಕಾಲೇಜ್ ಬೇಕಾಗಿರೋದು M3 ಆಗಿರ್ತದೆ. ನಿಮಗೆ M3 ಅಂದರೆ ನಿಮಗೆ ಮೆಡಿಕಲ್ ಬೇಕಾಗ್ತದೆ. ಸೊ ಮೆಡಿಕಲ್ ಇದು M3 ನಿಮ್ಮ ಆಪ್ಷನ್. ನಿಮ್ಗೆ ಗೊತ್ತಿದೆ ನಿಮ್ಮ ರ್ಯಾಂಕಿಗೆ M3ದಲ್ಲಿ ಸೀಟ್ ಸಿಗ್ತದೆ. ಆದರೆ ಏನು ಮಾಡಿಬಿಟ್ರಿ, ಈ M3ಗೆ ಇರೋವಂಥ ಕಾಲೇಜನ್ನು 5th ಆಪ್ಷನಲ್ಲಿ ಇಟ್ಬಿಟ್ರಿ. ಈಗೇನಾಗ್ತದೆ, ಆಟೋಮೆಟಿಕಲಿ ಸಾಫ್ಟ್ವೇರ್ ವಿಲ್ ಅಲಾಟ್ ದ ಸೀಟ್ ಫಾರ್ ಯು ಬೈ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕಿಂಗ್ ಇನ್ ದಿಸ್ M1 ಆರ್ M2 ಆರ್ ಇಂಜಿನಿಯರಿಂಗ್ ಆರ್ E2. ಅಂದರೆ ನಿಮಗೆ ಇಂಜಿನಿಯರಿಂಗ್ ಅವಶ್ಯಕತೆ ಇದ್ದಿರೋದಿಲ್ಲ, ಆದರೂ ಒಂದು ಆಪ್ಷನ್ ಇರಲಿ ಅಂತ ಹಾಕಿಬಿಟ್ಟಿರ್ತೀರಿ. ಇಂಜಿನಿಯರಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಬಟ್ ಸಿಕ್ಬಿಡ್ತದೆ, ಯಾವುದು ನಿಮ್ಮ ರ್ಯಾಂಕಿಂಗಿಗೆ ಇಂಜಿನಿಯರಿಂಗ್ ಸಿಕ್ಬಿಡ್ತದೆ. ಸೊ E1 ಅಲಾಟ್ ಆಗಿಬಿಡ್ತು, ಯಾಕಂದ್ರೆ ನಿಮ್ಮದು ಆಪ್ಷನ್ 3rd ಆಪ್ಷನ್ ಇತ್ತು. ಇದು ಫಸ್ಟು ಸೆಕೆಂಡ್ ಸಿಗ್ತಿರ್ಲಿಲ್ಲ ನಿಮ್ಮ ರ್ಯಾಂಕ್ ಪ್ರಕಾರ. ಸೊ ನೆಕ್ಸ್ಟ್ 3rd ಇದು ಸಿಕ್ತಿತ್ತು, M3 ಮೆಡಿಕಲ್ ಸಿಕ್ತಿತ್ತು. ಬಟ್ ಏನು ಮಾಡಿದ್ರಿ, ಮಿಡಲ್ 2 ಇಂಜಿನಿಯರಿಂಗ್ ಆಪ್ಷನ್ ಹಾಕಿಬಿಟ್ರಿ. ಹಾಕಿದ ತಕ್ಷಣ ಏನಾಗಿಬಿಡ್ತದೆ, ಸೊ ನಿಮ್ಮದು ಫಸ್ಟು ಇಂಜಿನಿಯರಿಂಗ್ ಅಲಾಟ್ ಆಗಿಬಿಡ್ತು. ಸೊ ಆವಾಗ ನಿಮಗೆ ಇದು ಸೀಟ್ ಬೇಕು ಅಂತಂದರೂ ಸಿಗೋದಿಲ್ಲ. ಸೆಕೆಂಡ್ ರೌಂಡ್ದಾಗ ಹೇಳ್ತೀರಿ ನೀವು, ಸರ್ ಸೆಕೆಂಡ್ ರೌಂಡ್ದಾಗ ನಾ ಇದನ್ನು ಇಟ್ಟು ಟ್ರೈ ಮಾಡ್ತೀನಿ. ಟ್ರೈ ಮಾಡಿದರೆ ನಿಮಗೆ ಮೇಲಿಂದ 2 ಸಿಕ್ಕರೆ ಮಾತ್ರ ಅಲಾಟ್ ಆಗ್ತದೆ. ಕೆಳಗಿನೋದು ಆಪ್ಷನ್ ಇದು, ಯಾಕಂದರೆ ಇದು 1 2 3 4 5 ಅಂತ ಇದೆ. ಹೌದಾ? ಈಗ 3rd ನಂಬರಲ್ಲಿರೋದಕ್ಕೆ ಸೀಟ್ ಸಿಕ್ಬಿಡ್ತು.
ಈಗ ನಿಮ್ಮ ಸೆಕೆಂಡ್ ರೌಂಡಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಅಷ್ಟೇ ಕನ್ಸಿಡರ್ ಆಗ್ತದೆ ಗೊತ್ತಿರಲಿ, ಫೋರ್ತ್ ಫಿಫ್ತ್ ಕನ್ಸಿಡರ್ ಆಗೋದಿಲ್ಲ. ಓನ್ಲಿ ಹೈಯರ್ ಆಪ್ಷನ್ಸ್ ವಿಲ್ ಬಿ ಕನ್ಸಿಡರ್ಡ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್, ನಾಟ್ ದ ಬಿಲೋ ಆಪ್ಷನ್ಸ್. ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ಟೇಕ್ ಕೇರ್ ಅಬೌಟ್ ದೀಸ್ ಥಿಂಗ್ಸ್. Now, therefore, KEA suggests that students should familiarize themselves with the entering options in online option entry form. ಅದಕ್ಕೆ ಸ್ವಲ್ಪ ರೂಢಿ ಇಟ್ಕೋಬೇಕು. Now, the following steps may be taken for the candidates before entering the options in the online option entry form. So, first point ಏನು ಮಾಡಬೇಕು ಅಂತಂದರೆ, you should note, ಅಂದರೆ candidate should note the name of the college, the course offered in a separate sheet of the paper. ಒಂದು ವೈಟ್ ಶೀಟ್ ತೊಗೊಳ್ಳಿ, ನೇಮ್ ಆಫ್ ದ ಕಾಲೇಜ್ ಬರೀರಿ, ಕೋರ್ಸ್ ಬರೀರಿ. ಈಗ MBBS ಅಂದಾಗ ಪ್ರಾಬ್ಲಮ್ ಇಲ್ಲ. ಈಗ ಇಂಜಿನಿಯರಿಂಗ್ ಅಂದಾಗ ಏನಾಗ್ತದೆ, ಕಂಪ್ಯೂಟರ್ ಸೈನ್ಸ್ ಇರ್ತದೆ, ENC ಇರ್ತದೆ, ಎಲೆಕ್ಟ್ರಾನಿಕ್ಸ್ ಇರ್ತದೆ, ಇಲ್ಲ ಎಲೆಕ್ಟ್ರಿಕಲ್ಸ್ ಇರ್ತದೆ, ಆರ್ ಸಿವಿಲ್ ಇರ್ತದೆ. ಏನು ಮಾಡ್ತೀರಿ, ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನಿಮಗೆ ಸಿವಿಲ್ ಬೇಕಾಗಿರೋದಿಲ್ಲ, ಆದರೂ ಇರಲಿ ಅಂತೇಳಿ ಮಾಡಿರ್ತೀರಿ, ಅದೇ ಫಸ್ಟ್ ಆಪ್ಷನ್ ಕೊಟ್ಬಿಡ್ತೀರಿ, ನಿಮಗೆ ಸಿವಿಲ್ ಅಲಾಟ್ ಆಗಿಬಿಡ್ತದೆ, ನೀವು ಯು ಆರ್ ಎಲಿಜಿಬಲ್ ಫಾರ್ ಕಂಪ್ಯೂಟರ್ ಸೈನ್ಸ್. ಸೊ ಈ ರೀತಿ ಆಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ಹೇಳ್ತಿರೋದು, ಕ್ಯಾಂಡಿಡೇಟ್ ಶುಡ್ ಮೇಕ್ ಅ ನೇಮ್ ಆಫ್ ದ ಕಾಲೇಜ್ ಆ್ಯಂಡ್ ಕೋರ್ಸ್ ಆಫರ್ಡ್ ಇನ್ ದ ಸಪ್ರೇಟ್ ಶೀಟ್ ಆಫ್ ಪೇಪರ್. ಈಗ ದ ಪ್ರಿಯಾರಿಟಿ ಆಫ್ ಆಪ್ಷನ್ಸ್ ಅಮಾಂಗ್ ದ ಕಾಲೇಜಸ್ ಸೆಲೆಕ್ಟೆಡ್ ಶುಡ್ ಬಿ ನೋಟೆಡ್ ಡೌನ್, ಅಂದರೆ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಂಡಿರಿ. ಮಾಕ್ ಅಲಾಟ್ಮೆಂಟ್ ವಿಲ್ ಬಿ ಡನ್. ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ ಏನು ಮಾಡ್ತಾರೆ, ಫಸ್ಟ್ ರೌಂಡ್ಗಿಂತ ಮುಂಚೆ ಒಂದು ಮಾಕ್ ಅಲಾಟ್ಮೆಂಟನ್ನು ಮಾಡ್ತಾರೆ. ಮಾಕ್ ಟೆಸ್ಟ್ ಇದ್ದಂಗೆ ಇದು. ಮಾಕ್ ಅಲಾಟ್ಮೆಂಟ್ ಮಾಡಿದಾಗ ನಿಮಗೇನು ಗೊತ್ತಾಗ್ತದೆ, ನಿಮ್ಮ ಒಂದು ರ್ಯಾಂಕಿಂಗ್ ಪ್ರಕಾರ, ಮಾರ್ಕ್ಸ್ ಪ್ರಕಾರ, ನಿಮ್ಮ ಒಂದು ಡಾಟಾ ಪ್ರಕಾರ, ಕ್ಯಾಂಡಿಡೇಟ್ಸ್ ವಿಲ್ ಆಲ್ಸೋ ಡನ್ ಬಿಫೋರ್ ದ ಆ್ಯಕ್ಚುಯಲ್ ಕಮೆನ್ಸ್ಮೆಂಟ್ ಆಫ್ ದ, ಅಂದರೆ ನಿಮ್ಮ ಒಂದು ಡಾಟಾ ಪ್ರಕಾರ ನಿಮ್ಮ ಕೋರ್ಸನ್ನು ಅಲಾಟ್ ಮಾಡ್ತಾರೆ. ನಿಮಗೊಂದು ಹೌದಾ ಕಾಲೇಜ್ ಅಲಾಟ್ ಆಗ್ತದೆ ಯಾವಾಗ, ಮಾಕ್ ಅಲಾಟ್ಮೆಂಟಲ್ಲಿ. ಇದನ್ನು ಫಸ್ಟ್ ರೌಂಡ್ಗಿಂತ ಮುಂಚೆ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು. ಯು ಕ್ಯಾನ್ ಆಲ್ಸೋ ಚೇಂಜ್ ಹಿಸ್ ಆಪ್ಷನ್. ಈಗ ಏನಾಗ್ತದೆ, ನಿಮಗೆ ಫಸ್ಟ್ ಟೈಮ್ ಮಾಡ್ತಿರ್ತೀರಿ ಹೌದಾ, ಗೊತ್ತಿರೋದಿಲ್ಲ. ಈಗ ನಾನು ಹೇಳಿದ್ನಲ್ಲ ಇದೇ ರೀತಿ, ಫಸ್ಟ್ ಸೆಕೆಂಡ್ ಥರ್ಡ್ ಇಂಜಿನಿಯರಿಂಗ್ ಹಾಕ್ಬಿಟ್ಟಿರ್ತೀರಿ, ಮೇಲೆ ನಿಮಗೆ ಮೆಡಿಕಲ್ ಬೇಕಾಗ್ತದೆ. ಸೊ ಅಂಥ ಕೇಸ್ ಒಳಗೆ ಮಾಕ್ ಅಲಾಟ್ಮೆಂಟಲ್ಲಿ ನೋಡಿದ ತಕ್ಷಣ ನೀವು ಅದನ್ನು ಚೇಂಜ್ ಮಾಡ್ಬೋದು. ನಿಮ್ಮ ಪ್ರಿಯಾರಿಟಿ ಆಪ್ಷನ್ನ ಪೂರ್ತಿ ಚೇಂಜ್ ಮಾಡ್ಬೋದು. ಏನು, ಫಸ್ಟ್ ನೀವು ಬೇಕಾದ್ರೆ ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಇದು ಮಾಕ್, ಫಸ್ಟ್ ರೌಂಡ್ ಅಲ್ಲ, ಮಾಕ್ ಅಲಾಟ್ಮೆಂಟ್. ಅದಾದಮೇಲೆ ಆ್ಯಕ್ಚುಯಲ್ ಕಮೆನ್ಸ್ಮೆಂಟ್ ಆಫ್ ದ ಫಸ್ಟ್ ರೌಂಡ್ ವಿಲ್ ಬಿ ದೇರ್. ಸೊ ಅಂದರೆ ಫಸ್ಟ್ ಎಲ್ಲ ಸೆಲೆಕ್ಟ್ ಮಾಡಿದ ಮೇಲೆ ಫಸ್ಟು ಮಾಕ್ ಇರ್ತದೆ, ಅದಾದಮೇಲೆ ಫಸ್ಟ್ ರೌಂಡ್ ಇರ್ತದೆ. ಈ ಫಸ್ಟ್ ರೌಂಡ್ ಏನಿರ್ತದೆ ಇದು ಫೈನಲ್ ಸೀಟ್ ಅರೇಂಜ್ಮೆಂಟ್. ಮಾಕಲ್ಲಿ ನಿಮಗೆ ಸಿಕ್ಕಿರುವಂಥ ಕಾಲೇಜು ಫಸ್ಟ್ ರೌಂಡ್ದಲ್ಲಿ ಸಿಗಲೇಬೇಕು ಅಂತ ಏನಿಲ್ಲ. ರಿಮೆಂಬರ್, ವೆರಿ ವೆರಿ ಇಂಪಾರ್ಟೆಂಟ್, ಸಿಗಲೇಬೇಕು ಅಂತ ಏನಿಲ್ಲ. ದ ಕ್ಯಾಂಡಿಡೇಟ್ಸ್ ಕ್ಯಾನ್ ಚೇಂಜ್ ದ ಆಪ್ಷನ್ಸ್ ಆಫ್ಟರ್ ರಿಸೀವಿಂಗ್ ದ ಮಾಕ್ ಅಲಾಟ್ಮೆಂಟ್. ಈಗೇನಾಗ್ತದೆ, ನೀವು ಚೇಂಜ್ ಮಾಡದೇ ಇರ್ಬೋದು, ಬೇರೆಯೊಬ್ಬ ಸ್ಟೂಡೆಂಟ್ ಚೇಂಜ್ ಮಾಡಿರ್ಬೋದು. ಅದಕ್ಕೆ ಮಾಕ್ ಅಲಾಟ್ಮೆಂಟ್ ಆ್ಯಂಡ್ ದ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ವಿಲ್ ಬಿ ಟೋಟಲಿ ಡಿಫರೆಂಟ್. ಸ್ವಲ್ಪ ಸೇಮ್ ಇರ್ತದೆ, ಇಲ್ಲ ಅಂತಿಲ್ಲ. ಬಟ್ ಇಲ್ಲಿ ಸಿಕ್ಕಿರುವಂಥ ಕಾಲೇಜೇ, ಅಂದರೆ ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಅಲಾಟ್ ಆಗಿರೋ ಕಾಲೇಜೇ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಬೇಕು ಅನ್ನೋ ಕಂಡೀಷನ್ ಇಲ್ಲ. ರಿಮೆಂಬರ್ ದ್ಯಾಟ್. ಸೊ ದ ವೆರಿಫಿಕೇಷನ್ ಸ್ಲಿಪ್ ಈಸ್ ಇಶ್ಯೂಡ್ ಟು ದ ಕ್ಯಾಂಡಿಡೇಟ್ಸ್. ಇವೆಲ್ಲ ಮಾಡಬೇಕಂದ್ರೆ ನಿಮಗೆ ಮೊದಲು ಏನು ಕೊಡ್ತಾರೆ, ವೆರಿಫಿಕೇಷನ್ ಅಂದರೆ ಡಾಕ್ಯುಮೆಂಟ್ಸಲ್ಲಿ ಅಪ್ಲೋಡ್ ಮಾಡಿ, ಅಂದರೆ ನೀಟ್, ಎಸ್ಪೆಷಲಿ ಓನ್ಲಿ ನೀಟ್ ಬರೆದವರಿಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ವೆರಿಫಿಕೇಷನ್ ಆದಮೇಲೆ ವೆರಿಫಿಕೇಷನ್ ಸ್ಲಿಪ್ ಕೊಡ್ತಾರೆ, ಅಲಾಂಗ್ ವಿತ್ ಸೀಕ್ರೆಟ್ ಕೀಯನ್ನು ಕೊಡ್ತಾರೆ. ಅದಾದಮೇಲೆ ರಿಮೆಂಬರ್, ಸೀಕ್ರೆಟ್ ಕೀಯನ್ನು ಕೊಡ್ತಾರೆ. ಅದಾದಮೇಲೆ ಇವೆಲ್ಲ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ, ರೈಟ್. Then it's better to write the order of option on the white paper. ಅದನ್ನು ಡಿಸ್ಕಸ್ ವಿತ್ ದ ಪೇರೆಂಟ್ಸ್, ಗಾರ್ಡಿಯನ್, ಮೆಂಟರ್ಸ್ ಎಕ್ಸೆಟ್ರಾ ಬಿಫೋರ್ ಎಂಟರಿಂಗ್ ಇನ್ ಟು ದ ಸಿಸ್ಟಮ್, ರೈಟ್. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇಫ್ ದ ಕ್ಯಾಂಡಿಡೇಟ್ ಈಸ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ದ ಮೆಡಿಕಲ್, ಏನು ಮಾಡ್ಬೋದು ನೀವು, ಕ್ಯಾನ್ ಗಿವ್ ಆಲ್ ಆಪ್ಷನ್ಸ್ ಇನ್ ದ ಆಲ್ ಕಾಲೇಜ್ ಅಲಾಟ್ಮೆಂಟ್ ದ ಮೆಡಿಕಲ್ ಸೀಟ್ಸ್ ಓನ್ಲಿ. ಈಗ ನೀವು ಮೆಡಿಕಲ್ ಅಷ್ಟೇ ಇಂಟ್ರೆಸ್ಟ್ ಇತ್ತಪ್ಪ, ನೀವು ಇಂಜಿನಿಯರಿಂಗ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಓನ್ಲಿ ಮೆಡಿಕಲ್ 1 to 100 ಬೇಕಾದ್ರೆ ಆಪ್ಷನನ್ನು ಓನ್ಲಿ ಮೆಡಿಕಲಿಗೆ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಫ್ ದೇರ್ ಆರ್ 53 ಮೆಡಿಕಲ್ ಕಾಲೇಜ್ ಇದೆ ಅಂತ ಅಂದ್ಕೊಳ್ಳಿ. Candidates can give all the 53 options. Computer will decide best seat available for the allotment as per the rank and order of option of the candidates. ನೀವು ಇಲ್ಲಿ ಮಿಡಲ್ ಇಂಜಿನಿಯರಿಂಗ್ ಆಗಲಿ ಆರ್ಕಿಟೆಕ್ಚರ್ ಆಗಲಿ ತರೋದಕ್ಕೆ ಹೋಗಬಾರ್ದು. ಓನ್ಲಿ ಮೆಡಿಕಲ್ ಅಷ್ಟೇ ನಿಮ್ಮ ತಲೆಯಲ್ಲಿತ್ತು ಅಂದರೆ, ಓನ್ಲಿ 53 ಮೆಡಿಕಲ್ ಕಾಲೇಜ್ ಇದೆ ಅಂತ ಅಂದ್ಕೊಳ್ಳಿ. ಆ 53 ಆರ್ಡರ್ ಪ್ರಕಾರ, ನಿಮ್ಮ ಪ್ರಿಫರೆನ್ಸ್ ಆರ್ಡರ್ ಪ್ರಕಾರ, ಪ್ರಿಯಾರಿಟಿ ಆರ್ಡರ್ ಪ್ರಕಾರ ಅದನ್ನು ಇಟ್ಬಿಡೋದು. ಸೊ ಕಂಪ್ಯೂಟರ್ ವಿಲ್ ಟೇಕ್ ದ ಬೆಸ್ಟ್ ಅವೈಲೇಬಲ್ ಸೀಟ್. ಸಿಮಿಲರ್ಲಿ ಈಗ ಇಂಜಿನಿಯರಿಂಗ್ ಇತ್ತಂದರೆ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಹತ್ರ 200 ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಂತ ಅಂದ್ಕೊಳ್ಳಿ. ಸೊ 200 ಇಂಜಿನಿಯರಿಂಗ್ ಕಾಲೇಜಸಲ್ಲಿ ನಿಮಗೆ ಇಂಟ್ರೆಸ್ಟೆಡ್ ಒಂದು ಎಲೆಕ್ಟ್ರಾನಿಕ್ ಬ್ರಾಂಚ್ ಅಂತ ಇರ್ತದೆ. ಈ ಎಲ್ಲ ಎಲೆಕ್ಟ್ರಾನಿಕ್ ಬ್ರಾಂಚ್ 200 ಕಾಲೇಜಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ಅದಾದಮೇಲೆ ಸೆಕೆಂಡ್ ಪ್ರಿಫರೆನ್ಸ್ ಏನು ಕೊಡ್ಬೋದು, ಸಿವಿಲ್ ಇಂಜಿನಿಯರಿಂಗ್ ಇನ್ ಆಲ್ ದ 200 ಕಾಲೇಜಸ್ ಎಲ್ಲೆಲ್ಲಿದೆ ನೋಡಿ, ಅದನ್ನಷ್ಟು ಪ್ರಿಫರೆನ್ಸ್ ಕೊಡ್ಬೋದು. ಅಂದರೆ ನೀವು ಎಲೆಕ್ಟ್ರಾನಿಕ್ಸೇ ಬೇಕು ಅಂತ ಇದ್ದರೆ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಎಲೆಕ್ಟ್ರಾನಿಕ್ಸ್ ಆಗಿರಬೇಕು. ಯು ಕೆನಾಟ್ ಗಿವ್ ಫಸ್ಟ್ ಪ್ರಿಫರೆನ್ಸ್ ಸಿವಿಲ್ ಆ್ಯಂಡ್ ದೆನ್ ಸೆಕೆಂಡ್ ಪ್ರಿಫರೆನ್ಸ್ ಎಲೆಕ್ಟ್ರಾನಿಕ್, ರಿಮೆಂಬರ್.
ಸೊ ಅದಕ್ಕೆ ಹೀ ಕ್ಯಾನ್ ಗಿವ್ ಹಿಸ್ ಪ್ರಿಫರೆನ್ಸ್ ಫಾರ್ ಎಲೆಕ್ಟ್ರಾನಿಕ್ ಕೋರ್ಸ್ ಓನ್ಲಿ ಇನ್ ಆಲ್ ದ ಕಾಲೇಜಸ್. ಅಂದರೆ ನಿಮಗೆ ಕನ್ಫರ್ಮ್ ಇತ್ತಪ್ಪ ನನಗೆ ಎಲೆಕ್ಟ್ರಾನಿಕ್ಗೆ ಸಿಗ್ತದೆ, ಅವಾಗ ಏನು ಮಾಡಬೇಕು, ಯಾವುದೇ ಬೇರೆ ಕೋರ್ಸ್ ನೋಡಲಿಕ್ಕೆ ಹೋಗಬಾರ್ದು, ಓನ್ಲಿ ಎಲೆಕ್ಟ್ರಾನಿಕ್ಸ್ ಇನ್ 200 ಇಂಜಿನಿಯರಿಂಗ್ ಕಾಲೇಜ್ ಯು ಕ್ಯಾನ್ ಮೇಕ್ ಎನ್ ಎಂಟ್ರಿ ಲೈಕ್ ದ್ಯಾಟ್. ಸೊ ದ ಕಂಪ್ಯೂಟರ್ ವಿಲ್ ಪಿಕ್ ಅಪ್ ದ ಬೆಸ್ಟ್ ಆಪ್ಷನ್ಸ್ ಅವೈಲೇಬಲ್ ಆಸ್ ಪರ್ ದ ಮೆರಿಟ್ ಆರ್ಡರ್ about your options. Remember that very very important point. So if a candidate eligible for both medical and engineering, ಈಗ ಇನ್ನೊಂದು ಡೌಟ್ ಬರ್ತದೆ, ಈಗ ಸರ್ ನಾನು ಮೆಡಿಕಲ್ ಮಾಡಬೇಕಂತ ಇದೆ, ಇಂಜಿನಿಯರಿಂಗ್ ಮಾಡಬೇಕಂತ ಇದೆ, ಏನು ಮಾಡಬೇಕು, ಫಸ್ಟ್ ಏನು ಮಾಡಬೇಕು, ನಿಮಗೊಂದು ತಲೆಯಲ್ಲಿ ಇರ್ತದೆ ಹೌದಾ, ನಾ ಫಸ್ಟ್ ಮೆಡಿಕಲಿಗೆ ಪ್ರಿಫರೆನ್ಸ್ ಕೊಡಬೇಕು ಅಂದರೆ ಫಸ್ಟ್ ಡಿಸೈರ್ ಈಸ್ ದ ಮೆಡಿಕಲ್ ಸ್ಟ್ರೀಮ್, ದೆನ್ ಸಚ್ ಕೇಸ್ ಹ್ಯಾಸ್ ಟು ಗಿವನ್ ಆಸ್ ಮಚ್ ಆಸ್ ಆಪ್ಷನ್ ಇನ್ ದ ಮೆಡಿಕಲ್. ಹೇಳಿದ್ನಲ್ಲ ನಿಮ್ಗೆ ಮೆಡಿಕಲ್ ಇತ್ತಂದರೆ ಸೊ M1 to M50 ಎಲ್ಲ ಮೆಡಿಕಲ್ ಕೊಡಿ, ಅದಾದಮೇಲೆ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿ E1 to E200 ಹೀಗೆ. ನೀವೇನಾದರೂ M1 to M10 ಕೊಟ್ಟು ಮತ್ತು E1 to E20 ಕೊಟ್ರಿ ಅಂತಂದರೆ, ಅಂದರೆ ಇಂಜಿನಿಯರಿಂಗ್ ಕಾಲೇಜ್ ಒಂದು 20 ಇನ್ ಬಿಟ್ವೀನ್ ತೊಗೊಂಡ್ರಿ ಅಂತಂದರೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕ ಮೇಲೆ ಅದು ಚೇಂಜ್ ಆಗುವಂಥ ಚಾನ್ಸಸ್ ಬಹಳ ಕಡಿಮೆ ಇರ್ತದೆ. ಸೊ ಆವಾಗ ನೀವು ಈ ವರ್ಷ ಮೆಡಿಕಲ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಎರಡೂ ಸ್ಟ್ರೀಮನ್ನು ಫಸ್ಟ್ ಆಫ್ ಆಲ್ ತಲೆಯಲ್ಲಿಟ್ಟುಕೊಳ್ಳೋದು ಬಹಳ ರಾಂಗ್ ನನ್ನ ಕೇಳಿದರೆ. ಅಂದರೆ ಇಲ್ಲೇನಾಗ್ತದೆ, ಎರಡು ದೋಣಿ ಮೇಲೆ ಕಾಲಿಟ್ಕೊಂಡು ಹೋಗ್ತೀನಿ ಅನ್ನೋ ಹಂಗಾಗಿಬಿಡ್ತದೆ. ಡೋಂಟ್ ಡೂ ಸಚ್ ಥಿಂಗ್ಸ್. ಆರ್ಡರ್ ಆಫ್ ಪ್ರಿಫರೆನ್ಸ್ ಆಫ್ ಮೆಡಿಕಲ್ ಶುಡ್ ಬಿ ಮೋರ್ ದ್ಯಾನ್ ದ ಡಿಸಿಪ್ಲಿನ್ ಆಫ್ ದ ಮೋರ್ ದ್ಯಾನ್ ದ ಇಂಜಿನಿಯರಿಂಗ್. ಓಕೆ, ಈಗ ಬೇರೆ ಡಿಸಿಪ್ಲಿನ್ ಅಂದರೆ ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್, ಅದಕ್ಕಿಂತ ಮುಂಚೆ ನಿಮಗೆ ಮೆಡಿಕಲ್ಲೇ ಮಾಡಬೇಕಂದ್ರೆ ಅದೇ ಇರಬೇಕು. ಕಂಪ್ಯೂಟರ್ ಇನ್ ಸಚ್ ಕೇಸ್ ವಿಲ್ ಫೈಂಡ್ ಬೆಸ್ಟ್ ಆಪ್ಷನ್ಸ್ ಆಸ್ ಪರ್ ಯುವರ್ ರ್ಯಾಂಕ್ ಆ್ಯಂಡ್ ಅಲಾಟ್ ಅ ಸೀಟ್ ಟು ದ ಕ್ಯಾಂಡಿಡೇಟ್ಸ್. Likewise, if the candidate only interested in engineering, he may skip the options of giving choices of for medical and concentrate only on the engineering course. ಅಂದರೆ ನಿಮಗೇನಾದರೂ ಓನ್ಲಿ ಇಂಜಿನಿಯರಿಂಗ್ ಅಷ್ಟೇ ಬೇಕಾಗಿತ್ತು ಅಂತಂದರೆ ಮೆಡಿಕಲ್ ಚಾಯ್ಸನ್ನು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಸ್ಕಿಪ್ ಮಾಡೋದು, ಓನ್ಲಿ ಇಂಜಿನಿಯರಿಂಗ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡೋದು. Even in engineering stream, if the candidate required particular course, then only he or she can select only particular course in his options. So these are the things very important. So I hope you have understood. If you are not understood, please go through the information bulletin, download that from the KA website and read. If you are not understood, see the video once again. ನನ್ನ ಕೈಯಲ್ಲಿ ಆದಷ್ಟು ಚೆನ್ನಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಫಸ್ಟ್ ಪಾರ್ಟ್. ಇದರಲ್ಲಿ ನಾನು ಏನಂತ ಹೇಳಿದೆ, ಆಪ್ಷನ್ ಎಂಟ್ರಿ ಮಾಡಬೇಕು, ಅದು ಯಾವ ರೀತಿ ನಡೀತದೆ, ಮತ್ತು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮ್ಮ ಒಂದು ಪ್ರಿಪ್ರೇಟರಿ ಹೋಮ್ವರ್ಕ್ ಏನಿರಬೇಕು ಅನ್ನೋದನ್ನು ಹೇಳಿದ್ದೀನಿ. ಈಗ ನೆಕ್ಸ್ಟ್ ಕ್ಲಾಸ್ದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಹೇಳ್ತೀನಿ. ಮಾಕ್ ಅಲಾಟ್ಮೆಂಟ್ ಯಾವ ರೀತಿ ಆಗ್ತದೆ, ಅದಾದಮೇಲೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಎಲಾಂಗ್ ವಿತ್ ದ ಫ್ಲೋ ಚಾರ್ಟ್ ಐ ವಿಲ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್. ನಿಮಗೆ ಸ್ವಲ್ಪ ವಿಡಿಯೋ ದೊಡ್ಡದಾಯಿತು ಅಂತ ಅನಿಸಿದರೆ 2x ಸ್ಪೀಡಲ್ಲಿ ನೋಡಿ, ನನ್ನದೇನೂ ಅಭ್ಯಂತರ ಇಲ್ಲ. ಸೊ ನಿಮಗೇನಾದರೂ ಓದಿದ್ರೆ ಅರ್ಥ ಆಗ್ತದೆ ಅಂತಂದರೆ ಈ ವಿಡಿಯೋ ನೋಡೋದಕ್ಕೂ ಹೋಗಬೇಡಿ, ನನ್ನದೇನೂ ಅಭ್ಯಂತರವಿಲ್ಲ. ಬಟ್ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಇಫ್ ಯು ಗೋ ಥ್ರೂ ದ ವಿಡಿಯೋ ವಿದೌಟ್ ಸ್ಕಿಪ್ಪಿಂಗ್ ದ ಕಂಟೆಂಟ್ಸ್. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. Once again we will meet in the part 2 very soon. Thank you. Have a nice day.